ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಕೇಳ್ತಾರೆ ಮನುಷ್ಯನಿಗೆ ಈ ಜೀವನದಲ್ಲಿ ಒಮ್ಮೆ ಸುಖ ಮತ್ತು ಒಮ್ಮೆ ದುಃಖ ಇವುಗಳ ಅನುಭವ ಆಗ್ತಿರ್ತದೆ. ನಮಗೆಲ್ಲ ಏನು ಕಲ್ಪನೆ ಎಲ್ಲಿಂದ ಬರ್ತಾವ, ಸುಖ ದುಃಖ ಆಗ್ತಾವಲ್ಲ ಮನುಷ್ಯ. ನಾವೇನಂತೀವಿ, ನಮಗೆ ಯಾರೋ ಮಾಡ್ಸ್ಯಾರ, ನಮಗೆ ದೇವ್ರ ಪಾಠ ಐತಿ, ಮತ್ತು ನಮ್ಮ ಮನೆ ಮಕ್ಕಳದವ್ರು ಕಾಡ್ತಾರೆ, ಅವರಿಂದ ದುಃಖ ಐತಿ ಅಂತ ನಾವು ಹೇಳ್ತೀವಿ. ಜ್ಞಾನಿಗಳು ಇದನ್ನು ವಿಮರ್ಶೆ ಮಾಡ್ತಾರೆ. ಈಗ ನಾವು ಸಾಮಾನ್ಯರ ವಿಚಾರ ಮಾಡೋದಕ್ಕೂ ದೊಡ್ಡವ್ರ ವಿಚಾರ ಮಾಡೋದಕ್ಕೂ ವ್ಯತ್ಯಾಸ. ನಮ್ಮ ಕಣ್ಣು ಏಟು ಕಂಡೈತಿ, ನಮಗೆ ಬುದ್ಧಿಗೆ ಏಟು ತಿಳಿದೈತಿ, ನಾವು ಹೇಳ್ತೀವಿ. ಆದರೆ ದೊಡ್ಡವರು ಜ್ಞಾನಿಗಳು, ಅವರು ತಪಸ್ಸು ಮಾಡಿದವರು, ಅವರು ಜೀವನ ಅಂದ್ರೆ ಏನು ಅಂತ ಅಧ್ಯಯನ ಮಾಡ್ಯಾರ. ಒಂದೊಂದು ಆಯುಷ್ಯನ ಇದಕ್ಕೆ ಕಳೆದಾರ. ಒಬ್ಬ ಋಷಿ ಒಂದೊಂದು ಶ್ಲೋಕ ಬರ್ಯಾಕ ಒಂದೊಂದು ಆಯುಷ್ಯ ಕಳೆದಾರ. ಅವರು ವಿಚಾರ ಮಾಡಿದ್ರೆ ಎಲ್ಲಿಂದ ಬರ್ತಾವ ದುಃಖ. ಮಂದಿ ನೋಡಿದ್ರೆ ಜನ ಏನಂತಾರ, ಅವ್ರ ಮನೆ ದೇವ್ರ ಕಾಡ್ತೈತಿ ಅಂತಾರ, ಯಾರೋ ಮಾಡ್ಸ್ಯಾರ ಅಂತಾರ, ಅದು 3 ದಾರಿ ಮಣ್ಣು ಕೂಡಲ್ಲಿ ತಗೊಂಡು ಬಂದು ತಿಳಿ ತಿಕ್ಕ್ಯಾರಂತಾರ. ಅದು ಪಾಪ ಭೂಮಿ ತಾಯಿ ಅಂತೈತಿ, ನಾವು ಮಣ್ಣು ಏನು ಮಾಡ್ಯಂತ ಹೇಳಿ, ಅದು ಭೂಮಿ ತಾಯಿ ಅಂತೇಳಿ ನಾನು ಯಾರಿಗೆ ಕೆಟ್ಟದ್ದು ಮಾಡಕ್ಕೆ ಹೋಗಿಲ್ಲ. ಯಾರು ನನಗೆ ನಂಬಿ ಬಂದು 4 ಕಾಳು ನಾನು ಉಡಿಯೊಳಗೆ ಹಾಕಿದ್ರೆ 4 ಕ್ವಿಂಟಲ್ 6 ತಿಂಗಳದಾಗ ಅವ್ರ ಮನಿನ ತುಂಬ್ತೀನಂತಾಳ. ನಾ ಯಾರಿಗೆ ಕೆಟ್ಟಕ್ಕೆ ಮಾಡಕ್ಕೆ ಹೋಗಿಲ್ಲ. ಒಬ್ಬರಣ್ಣಾಗ ಹಚ್ಚಿ ತಿಕ್ಕಾಗ ಪ್ಯಾರಾಚೂಟ್ ಕಂಪ್ನಿನೇ ಬಂದಾಗೋದೈತಿ. ಅವ್ರ ಕಂಪ್ನಿಯವ್ರು ಯಾರು ಕಾಡ್ತಾರೆ ಮನುಷ್ಯ, ಮನಿ ದೇವ್ರು, ನಮ್ಮ ಮನಿ ದೇವ್ರ ಕಾಡ್ತಾನೆ. ಅಲ್ಲ, ಈ ಜಗತ್ತಿನೊಳಗೆ ಎಷ್ಟು ಮಂದಿ ಅದರ ಕಲ್ಪನೆ ಐತೆ. 600 ಕೋಟಿಗಿಂತ ಜಾಸ್ತಿ ಆಗಕತ್ತೈತಿ. ಭಾರತದವರ ನಂಬರ್ 1 ಅದರ ಅವ್ರಿಗೆ. ಅಲ್ಲ, ಇಷ್ಟು ಇರಾವ್ ದೇವ್ರು ಒಬ್ಬ ನಾನು. 600 ಮಂದಿ ಹುಡುಕಿ ಕಾಡಕ್ಕೆ ಅವನಿಗೇನು ಬೇರೆ ಕೆಲಸ ಇಲ್ಲ. ಎಷ್ಟು ಮಂದಿ ದನ ಕರ ಸಸ್ಯ ಸಮೃದ್ಧಿ, ಭೂಮಿ ಸೂರ್ಯ ಬೆಳಗಬೇಕಾಗೈತಿ, ಗಾಳಿ ಬೀಸಬೇಕಾಗೈತಿ, ನದಿ ಹರಿಸ್ಬೇಕಾಗೈತಿ, ಹೊಸ ಸೃಷ್ಟಿಯ ಕೆಲಸಗಳು ನಡೆದಾವ. ಏನು ನೀವು ಒಬ್ಬನ ಅವನ ಕಣ್ಣಿಗೆ ಬಿದ್ದೀಯ ಜಗತ್ನಾಗ, ಅಂಥ ರೂಪವಂತ ನೀನು, ಏನು ನೀನು ಹುಡುಕೊಂಡು ಬರಬೇಕಾಗಿತ್ತ ಅಂತ. ಅದನ್ನು ಜ್ಞಾನಿಗಳು ವಿಮರ್ಶೆ ಮಾಡಿದ್ರು. ಎಲ್ಲಿ ಬರ್ತೈತಿ ಇದು ಸುಖ ದುಃಖ? ನಾವೇನಂತೀವಿ, ದೇವರ ಕೊಡ್ತಾನ್ರಿ ನಮಗ. ಈಗ ಈಶ್ವರ ಪರ್ಜನ್ಯವತ್ತ ದೃಷ್ಟವ್ಯ. ದೇವರು ನಮ್ಮನ್ನ ಯಾರನ್ನೂ ಕಾಡೋದಿಲ್ಲ. ಅವ ಕಾಡಕ್ಕೂ ಹುಟ್ಟಿಸಿಲ್ಲ. ಅವ ಹುಟ್ಟಿಸಿದ್ದೇ ಇದ್ರೆ ಕಾಡೋದಿಲ್ಲ. ನಮಗೆ ಯಾಕೆ ಹುಟ್ಟಿಸ್ಯಾನ ಅಂದ್ರೆ ಚಂದ ಉಂಡು ತಿಂದು ಸಂತೋಷವಾಗಿ ಒಳ್ಳೆ ಕೆಲಸ ಮಾಡಿ ಬಾಪ ಅಂತ ಹೇಳಿ ಕಳಿಸ್ಯಾನ. ನಾವು ಸಂತೋಷವಾಗಿರ್ಬೇಕಿಲ್ಲ. ಈಗ ಮಳೆ ಬರ್ತೈತಿ, ಮಳೆ ಬಂತು ಅಂದ್ರೆ ಈ ಹೊಲ ಇರ್ತೈತಿ ನೋಡಿ. ಹೊಲ ಒಂದೇ ರೀತಿ ಇರೋದಿಲ್ಲ. ಒಂದು ಎರಿ ಹೊಲ ಇರ್ತೈತಿ, ಒಂದು ಮಸಾರಿ ಹೊಲ ಇರ್ತೈತಿ, ಒಂದು ಕರ್ಲ್ ಇರ್ತೈತಿ. ಮಳೆ ಏನು ಬೇರೆ ಆಗೈತೇನು? ನೀವು ಎರಿ ಹೊಲದಾಗ 1 ತಾಸು ಮಳೆ ಆತಂದ್ರೆ ಎರಿ ಹೊಲದಾಗ ಬಟ್ಟಿಟ್ಟು ನೋಡ್ರಿ, ಒಂದು ಗೇಣು ಹಸಿ ಆಗಿರ್ತೈತಿ. ಮಸಾರಿ ಹೊಲದಾಗ ನೋಡ್ರಿ ಒಂದು 6 ಇಂಚ್ ಆಗಿರ್ತೈತಿ. ಕರ್ಲ್ ಹೊಲದಾಗ ಅರ್ಧ ಇಂಚ್ ಆದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಮಳಿದ ಏನಾರ ತಪ್ಪೈತೇನೆ? ಮಳಿ ಎಲ್ಲವಕ್ಕೂ ಸಮಾನ ಆಗೈತೇನೆ? ತಪ್ಪು ಯಾರ್ದು? ತಪ್ಪು ಮಳಿದಲ್ಲ, ತಪ್ಪ ಅದನ್ನು ಹೀರ್ಕೊಳ್ಳುವ ಹೊಲದಷ್ಟೆ. ದೇವರು ಎಲ್ಲರಿಗೆ ಸಮಾನ. ಕರ್ಲ್ ಹೊಲ ಯಾಕೆ ಹಿಡ್ಕೊಳ್ಳಿಲ್ಲ ಅಂದ್ರೆ, ಕರ್ಲ್ ಹೊಲದಾಗ ಕಲ್ಮಶ ಐತಿ, ಅದಕ್ಕೆ ನೀರು ಹಿಡ್ಕೊಳ್ಳಿಲ್ಲ. ಎರಿ ಹೊಲ ಸ್ವಚ್ಛ ಐತಿ, ಎಷ್ಟು ಬಂದರೂ ಒಳಗೆ ತಗೊಂಡೈತಿ. ಹಂಗೆ ದೇವರು ಎಲ್ಲರಿಗೂ ಎಲ್ಲ ಸಮಾನ ಅವಕಾಶಗಳನ್ನು ಕೊಟ್ಟಾನ. ನಮ್ಮ ಸುಖ ದುಃಖಗಳು ಯಾಕೆ ಆಗ್ತಾವಂದ್ರೆ, ನಮ್ಮದು ಮನಸ್ಸು ಕರ್ಲ್ ಹೊಲ ಆಗೈತಿ, ಅವ ಕೊಟ್ಟಿದ್ದು ಸರಿಯಾಗಿ ಹಿಡ್ಕೊಳ್ಳಾರ್ದಕ್ಕೆ ನಮಗೆ ದುಃಖ. ಈಗ ಒಬ್ಬ ದಾರ್ಯಾಗ ನಿಂತಿರ್ತಾನೆ, ಯಾರೋ ಒಬ್ಬ ಸುಮ್ಮನೆ ಹೋಗುವಾಗ ಒಬ್ಬ ಯಾರೋ ನಿಂತಿದ್ದ, ಮಾಮ ಗಾಡಿ ಮೇಲೆ ಹತ್ತಂತ ಅವ್ನು ಹತ್ತಿಸ್ಕೊಂಡು ಹೋಗಾಗ ಎಮ್ಮೆ ಕೂತಿದ್ರ ಕಾಲು ಮುರಿದು ಬಿದ್ದು
ಹೋಗಿ ದವಾಖಾನ್ಯಾಗ ಹಾಕಿದ್ರ ಅದು ಕೇಳಿದ್ರೆ ಯಾಕೋ ಹೆಂಗ ಸುಮ್ಮನೆ ನಿಂತಿದ್ನಪ್ಪ ಹತ್ತಿಸ್ಕೊಂಡು ಹೋಗಿ ಎಮ್ಮೆ ಕುದಿಸಿ ನಿಂತವನಿಗೆ ಕರ್ಕೊಂಡು ಅಲ್ಲ ಆ ದಾರಿ ಮೇಲೆ ದಿವಸ ಅಡ್ಡಾಡ್ಯಾರ ಇಲ್ಲಿ ಏಸ್ ಮಂದಿ ಅಡ್ಡಾಡ ಅವು ಕುರ್ಕುರೆ ಮಾಡೋರು ಅಡ್ಡಾಡ್ಯಾರ ಬಿಸ್ಕಿಟ್ ಮಾರೋರು ಅಡ್ಡಾಡಿ ಮನೆ ಕಟ್ಟಿಸ್ಕೊಂಡಾರ ಅವ್ರಿಗೆ ಯಾರಿಗೆ ಕಾಲು ಮುರಿದಿಲ್ಲ ಇವನಿಗೆ ಯಾಕೆ ಮುರಿಬೇಕು ಹೇಳ ದಾರ್ಯಾಗ ಎಷ್ಟು ಮಂದಿ ಅಡ್ಡಾಡ್ಯಾರಿಲ್ಲ ಅಡ್ಡಾಡೋರ್ದೆಲ್ಲ ಮುರಿಬೇಕಾಗಿತ್ತಲ್ಲ ಅದಕ್ಕೆ ಅವ್ರ ಜ್ಞಾನಿಗಳು ಏನಂತಾರಂದ್ರ ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಇತಿ ಕುಬುದ್ಧಿ ರೇಷ ಅಹಂ ಕರೋಮಿ ಇತಿ ವ್ರತಾಭಿಮಾನ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕ. ಮನುಷ್ಯನೇ ನಿನ್ನ ಸುಖ ದುಃಖಗಳಿಗೆ ಹೊರಗಿನವರು ದೇವರು ಕಾರಣರಲ್ಲ, ನಿನ್ನ ಮನೆ ಮಗ್ಗಲ್ದವರು ಕಾರಣರಲ್ಲ, ಇನ್ಯಾರೋ ಮಾಡಿಸಿದ್ದು ಅಲ್ಲ. ನಿನ್ನ ಸುಖ ದುಃಖಗಳಿಗೆ ನೀನು ಮಾಡಿದ ಪುಣ್ಯ ಇತ್ತು ಅಂದ್ರೆ ಸುಖ ಬರ್ತೈತಿ, ನೀ ಮಾಡಿದ ಪಾಪ ಇತ್ತಂದ್ರೆ ದುಃಖ ಬರ್ತೈತಿ. ನಿನ್ನ ಪಾಪ ಪುಣ್ಯಗಳೇ ನಿನ್ನ ಸುಖ ದುಃಖಗಳಿಗೆ ಕಾರಣ. ಕಂಡಿಲ್ಲಲ್ರಿ ಅಂತ ಅನ್ಬೋದು. ಅದು ಹೆಂಗ ಅಂದ್ರೆ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕ. ಈಗ ತಾಯಂದಿರು ನೀವು ಕರಿಮಣಿ ಸರ ಹಾಕೊಂಡಿರ್ತೀವಿ, ಮಣಿ ಕಂಡೈತಿ ಅದರ ದಾರ ಕಂಡಿಲ್ಲ. ಹಂಗ ನಮ್ಮ ಕರ್ಮಗಳು ದಾರದಂತೆ ಪೋಣಿಸಲ್ಪಟ್ಟವ, ಸುಮ್ಮನೆ ಸುಖ ದುಃಖ ಕಷ್ಟ ಮಣಿಗಳಂಗೆ ಕಂಡವು. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು ನಾವೇನು ಬಿತ್ತಿರ್ತೀವಿ ಅದರ ಫಲ ನಮಗೆ ಬರ್ತದೆ.